ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ ಜೊತೆ ಪರಿಚಯ ಆದ್ಮೇಲೆ ನನಗೆ ವರ್ಷನ್ಕಿಂತ ಕಲ್ಯಾಣಿ ಮೇಲೆ ಇಷ್ಟ ಜಾಸ್ತಿ ಆಯಿತು. ಅಷ್ಟಕ್ಕೂ ಕಲ್ಯಾಣಿ ಸಿಕ್ಕ ಮೇಲೆ ವರ್ಷ ನನಗೆ ನೆನಪಿಗೆ ಕೂಡ ಬರ್ತಾ ಇರಲಿಲ್ಲ. ಕೊನೆಗೆ ಆ ಇಷ್ಟ ಪ್ರೀತಿಯಾಗಿ ಬದಲಾಯಿತು. ಎಷ್ಟು ಅಂದರೆ ಕಲ್ಯಾಣಿ ಇಲ್ಲದೆ ಬದುಕ ಕೂಡ ಆಗದೆ ಇರೋಷ್ಟು. ಅದಕ್ಕೆ ವರ್ಷನ ಅವಾಯ್ಡ್ ಮಾಡ್ತಾ ಬಂದೆ. ಸುಳ್ಳು ಹೇಳ್ಬೇಡ. ನೀನು ವರ್ಷ ಓಡ್ ಹೋಗ್ಬೇಕು ಅಂತ ಫ್ಲೈಟ್ ಟಿಕೆಟ್ಸ್ ಕೂಡ ಬುಕ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಹೌದು ಕಲ್ಯಾಣಿ, 1 ಮಂತ್ ಬ್ಯಾಕ್ ಸಿದ್ದು ನಾನು ಮುಂಬೈಗೆ ಹೋಗೋದಕ್ಕೆ ಟಿಕೆಟ್ಸ್ ಬುಕ್ ಮಾಡಿದ್ದ. ಹೇಳ್ದೆ ಅಲ್ವಾ, ಸಡನ್ ಆಗಿ 10 ಡೇಸ್ ಇಂದ ನನ್ನ ಜೊತೆ ಮಾತಾಡೋದನ್ನ ನಿಲ್ಸ್ಬಿಟ್ಟಿದ್ದಾನೆ. ಸಿದ್ದುಗೂ ನಿನ್ಗೂ ಮದ್ವೆ ಫಿಕ್ಸ್ ಆದಾಗಿಂದ ನನ್ನ ದೂರ ಮಾಡ್ದ. ಏನು ಅಂತ ಕೇಳಿದ್ರೆ, ಸಾರಿ ನನ್ ಮನ್ಸಲ್ಲಿ ನೀನಿಲ್ಲ, ನಾನು ಕಲ್ಯಾಣಿ ಪ್ರೀತಿಸ್ತಿದೀವಿ ಅಂತ ಹೇಳ್ದ. ಅದನ್ನ ನಂಬಲಿಲ್ಲ. ನೀವಿಬ್ರು ಕ್ಲೋಸ್ ಆಗಿರೋ ಫೋಟೋಸ್ನ ನನಗೆ ಕಳಿಸ್ದ. ಆಂಟಿ, ನಾನು ಸಿದ್ದು ಕೂಡ ಅಷ್ಟು ಕ್ಲೋಸ್ ಆಗಿ ಯಾವತ್ತೂ ಮೂವ್ ಆಗಿರ್ಲಿಲ್ಲ. ಅಂಥದ್ರಲ್ಲಿ ಫೋಟೋಸ್ ನೋಡಿದ್ಮೇಲೆ ನಮ್ದೆ ಇವರಿಬ್ರು ಗಾಢವಾದ ಪ್ರೀತಿಯಲ್ಲಿ ಮುಳುಗಿದ್ದಾರೆ ಅಂತ. ಅಮ್ಮ, ಸುಳ್ಳು. ಸಿದ್ದು ವರ್ಷ ಸೇರ್ಕೊಂಡು ಏನೋ ನಾಟಕ ಮಾಡ್ತಿದ್ದಾರೆ. ಸುಳ್ಳು ನಾಟಕ ಮಾಡ್ಬೇಕಾಗಿರೋ ಅಗತ್ಯ ನನ್ಗೇನು ಇಲ್ಲ ಕಲ್ಯಾಣಿ. ನಿಜಾನೇ ಅಲ್ವಾ ಹೇಳ್ತಿರೋದು? ಸಂಪದ, ನೀನ್ ಯಾಕೆ ಹಾಗೆ ನೋಡ್ತಾ ಸುಮ್ನೆ ನಿಂತಿದ್ಯಾ? ನನಗ್ ನಿಜ ಗೊತ್ತಲ್ವಾ? ನೀನೇ ಅಲ್ವಾ ವರ್ಷ ಸಿದ್ದು ಲವರ್ಸ್ ಅಂತ ನಂಗೆ ಹೇಳಿದ್ದು, ಅವಳ ಡೀಟೇಲ್ಸ್ ಕೊಟ್ಟಿದ್ದು? ಹೌದು, ಅವಳೇ ನನ್ ಬಗ್ಗೆ ನಿಂಗೆ ಹೇಳಿದ್ದು. ನಾನೇ ಸಂಪದಾಗೆ ನನ್ ಫೋಟೋ ಸಿಗೋ ಹಾಗೆ ಪ್ಲಾನ್ ಮಾಡಿದೆ. ಆಂಟಿ, ಸಿದ್ದು ಕಲ್ಯಾಣಿ ಪ್ರೀತಿಸಿದ್ದಾರೆ. ಮಧ್ಯದಲ್ಲಿ ಏನೋ ಜಗಳ ಆಗಿದೆ. ಕಲ್ಯಾಣಿ ಸಿದ್ದುನ ಬಿಡ್ಬೇಕು ಅಂತ ನೋಡ್ತಿದ್ದಾಳೆ. ಬಟ್ ಸಿದ್ದು ಕಲ್ಯಾಣಿನೇ ಬೇಕು ಅನ್ಕೋತಿದ್ದಾನೆ. ಇದೇ ಚಾನ್ಸ್. ನನ್ ಪ್ರೀತಿ ನಿಮ್ಮೆಲ್ರಿಗೂ ಗೊತ್ತಾದ್ರೆ ಸಿದ್ದುಗೂ ನನ್ಗೂ ಮದ್ವೆ ಆಗೋ ತರ ನೋಡ್ಕೋತೀರಾ ಅಂತ ಇದೆಲ್ಲ ಪ್ಲಾನ್ ಮಾಡಿದೆ. ಕಲ್ಯಾಣಿ ಪ್ಲೀಸ್, ಸಿದ್ದುಗೆ ನೀನಾದ್ರೂ ಹೇಳು, ನಿನ್ನ ಮರ್ತ್ ಹೋಗಿ ನನ್ನ ಮದ್ವೆ ಮಾಡ್ಕೋ ಅಂತ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ? ವರ್ಷ ನನಗೆ ಹೆಲ್ಪ್ ಮಾಡ್ತೀನಿ ಅಂತಿದ್ಲು, ಇವಾಗ ನೋಡಿದ್ರೆ ನನ್ನ ಕೆಟ್ಟೋಳ್ ಮಾಡ್ತಿದ್ದಾಳೆ. ಸಿದ್ದು ವರ್ಷ ಸೇರಿ ಏನಾದ್ರೂ ಪ್ಲಾನ್ ಮಾಡಿದಾರಾ? ಅಸಲಿಗೆ ಮಾಡಿರೋನು ನಾನು. ನೀನೇನೋ ಮಾಡಬೇಕು, ನನ್ನನ್ನು ಸಿಕ್ಕಾಕ್ಸ್ಬೇಕು ಅನ್ಕೊಂಡೆ. ಅದಕ್ಕೆ ವರ್ಷ ಕ್ಯಾರೆಕ್ಟರ್ನ ರೆಡಿ ಮಾಡಿದೆ. ಒಂದ್ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಿ ಆಂಟಿ. ನೀವು ನ್ಯಾಯ ಯಾವ್ದು ಅಂತ ಅಂದ್ರೆ ಅದನ್ನೇ ಮಾಡ್ತೀನಿ. ನೀವು ನಿಮ್ ಹಸ್ಬೆಂಡ್ ಸುಖವಾಗಿ ಜೀವನದ ಬಗ್ಗೆ ಏನೇನೋ ಕನ್ಸ್ ಕಾಣ್ತಾ ಇರ್ಬೇಕಾದ್ರೆ ಬೇರೆಯವಳು ಬಂದು ನಿಮ್ ಹಸ್ಬೆಂಡ್ ನ ಮದ್ವೆ ಮಾಡ್ಕೊಂಡ್ರೆ ನಿಮ್ಗೆ ಹೇಗನ್ಸುತ್ತೆ? ಇವಾಗ ನನ್ ಪರಿಸ್ಥಿತಿ ಹಾಗೆ ಇದೆ. ನೀವೇ ನ್ಯಾಯ ಹೇಳಿ ಆಂಟಿ. ಸಿದ್ದು ನಿಮ್ ಮಾತಾದ್ರೂ ಕೇಳ್ತಾನೇನೋ, ನನ್ ಪ್ರೀತಿನ ಅರ್ಥ ಮಾಡ್ಕೊ ಅಂತ ಹೇಳಿ ಆಂಟಿ. ಅಮ್ಮ, ವರ್ಷ ಹೇಳಿದ್ದು ನಿಜಾನೇ ಆಗಿರ್ಬೋದು, ಆದ್ರೆ ಅದೆಲ್ಲ ಹಳೇದು. ಇವಾಗ ನನ್ ಮನ್ಸ್ಫೂರ್ತಿ ಕಲ್ಯಾಣಿ ಮಾತ್ರ ಇದ್ದಾಳೆ. ಕಲ್ಯಾಣಿ ಇಲ್ಲ ಅಂದ್ರೆ ನಾನ್ ಬದುಕಲ್ಲ. ನೀನಿಲ್ಲ ಅಂದ್ರೆ ನಾನ್ ಸತ್ತ ಹೋಗ್ತೀನಿ ಸಿದ್ದು. ನೀನು ನಾನು ಬೇರೆ ಅಲ್ಲ, ನೀನ್ ನನ್ ಪ್ರಾಣ. ಐ ಲವ್ ಯು ಸಿದ್ದು, ಐ ಲವ್ ಯು. ಅದೇ ಮಾತು ನನಗೂ ಹೇಳ್ದೆ ಅಲ್ವಾ ವರ್ಷ? ವರ್ಷನ್ ಲವರ್ ಇಲ್ಲಿಗೆ ಯಾಕೆ ಬಂದ? ಹೇಳು ವರ್ಷ, ನೀನಿಷ್ಟು ವರ್ಷ ಸಿದ್ದುನ ಪ್ರೀತಿ ಮಾಡ್ತಾ ನನ್ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಯಾಕೆ ಹೇಳ್ದೆ? 2 ದಿನದಲ್ಲಿ ನನ್ನ ಜೊತೆ ಸೇರಿ ಹಸೆ ಮನೆ ಮೇಲೆ ಕುತ್ಕೊಳ್ಳೋದಕ್ಕೆ, ಸಪ್ತಪದಿ ತುಳಿಯೋದಕ್ಕೆ ಯಾಕೆ ರೆಡಿ ಆದೆ? ಸಿಕ್ಕಾಕೊಂಡ್ವಿ ಸಿದ್ದು. ನಮ್ ಬಗ್ಗೆ ಇವತ್ತು ನಿಜ ಗೊತ್ತಾಗೋಗುತ್ತೆ. ಇವಾಗ ಏನ್ ಮಾಡೋದು? ವರ್ಷ, ಇವನ್ಯಾರು? ವರ್ಷನ್ ಗಂಡ ಆಗೋನು ಅಮ್ಮ.
ಒಂದ್ 2 ದಿನದಲ್ಲಿ ತನ್ ಜೊತೆ ಸಪ್ತಪದಿ ತುಳಿಬೇಕಾಗಿರೋ ಹುಡ್ಗಿ ಇಲ್ಲಿಗ್ ಬಂದು ಸಿದ್ದುನ ಮದ್ವೆ ಮಾಡ್ಕೋ ಇಲ್ಲ ಅಂದ್ರೆ ಸತ್ ಹೋಗ್ತೀನಿ ಅಂತಾಳೆ ಅಂತ ಕನ್ಸಲ್ ಕೂಡ ಊಹಿಸಿರಲ್ಲ ಕರಣ್. ಏನಂತ್ಯ ಕರಣ್? ಹೌದು, ನಿಜವಾಗ್ಲೂ ಊಹೆ ಮಾಡಿರ್ಲಿಲ್ಲ. ಈ ಸಿದ್ದು ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ ಪ್ಲಾನ್ ನಲ್ಲಿ ನೀನಿದ್ಯಾ. ಅಲ್ಲ, ಅವ್ನ್ ನಿನ್ಗೆ ಗೊತ್ತು ಕಲ್ಯಾಣಿ? ನೀನು ಅಮಾಯಕಿ ಸಂಪದ. ನಿನಗ್ ವರ್ಷ ಡೀಟೇಲ್ಸ್ ಅಷ್ಟು ಫಾಸ್ಟ್ ಆಗಿ ಸಿಕ್ಕಾಗ್ಲೇ ನನ್ಗೆ ಡೌಟ್ ಬಂತು. ಈ ಸಿದ್ದುನೇ ನಿನ್ಗೆ ವರ್ಷ ಬಗ್ಗೆ ಡೀಟೇಲ್ಸ್ ಸಿಗೋ ಹಾಗೆ ಮಾಡಿರ್ತಾನೆ ಅಂತ. ಅದಕ್ಕೆ ವರ್ಷ ಬಗ್ಗೆ ನೀನ್ ಕೊಟ್ಟ ಡೀಟೇಲ್ಸ್ ಇಂದಾನೆ ಎನ್ಕ್ವೈರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಕರಣ್ ವರ್ಷ ಲವರ್ಸ್ ಅಂತ, ಮದ್ವೆ ಮಾಡ್ಕೋತಿದ್ದಾರೆ ಅಂತ ಗೊತ್ತಾಯ್ತು. ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಅವಾಗ ನನ್ನ ಅನುಮಾನ ಸ್ಟ್ರಾಂಗ್ ಆಯ್ತು, ಸಿದ್ದು ಏನೋ ಪ್ಲಾನ್ ಮಾಡ್ತಿದ್ದಾನೆ ಅಂತ. ಬಟ್ ನನಗೆ ಅರ್ಥ ಆಗಿರೋ ವಿಷಯ ಏನು ಅಂದ್ರೆ, ವರ್ಷ ನಿಜವಾಗ್ಲೂ ಸಿದ್ದುಗೆ ಜಸ್ಟ್ ಫ್ರೆಂಡಾ ಇಲ್ಲ ಅಂದ್ರೆ ಇನ್ನೇನಾದ್ರೂ ಸಂಬಂಧ ಇದೆಯಾ ಅಂತ. ಇಷ್ಟೊಂದು ರಿಸ್ಕ್ ತಗೊಳ್ತಿರ್ಲಿಲ್ಲ ಅಲ್ವಾ? ಓ ಗಾಡ್, ಸಿದ್ದುಗ್ ಸಂಪದಾಗೆ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನನ್ನ ಲೈಫೇ ಸ್ಪಾಯ್ಲ್ ಆಗೋ ತರ ಇದೆ. ವರ್ಷ ಮಾತಾಡು. ನೀನ್ ನನಗೆ ಯಾಕೆ ಮೋಸ ಮಾಡ್ತಿದ್ದೀಯ ಅಂತ ಹೇಳು. ನಿನಗೂ ಇವನಿಗೂ ಸಂಬಂಧ ಏನು? ನಿನಗೆ ಗೊತ್ತು ನನಗೆ ಸುಳ್ಳು ಹೇಳೋರು ಅಂದ್ರೆ ಆಗ್ಬರಲ್ಲ ಅಂತ. ನಿಜ ಹೇಳು, ನೀ ನನ್ನ ಪ್ರೀತಿ ಮಾಡ್ತಿರೋ ಸುಳ್ಳ? ಇಲ್ಲ ಕರಣ್, ಪ್ರೀತಿಸ್ತಿದ್ದೀನಿ. ಮತ್ ಇವನ್ ಲವ್ ಮಾಡ್ತಿದ್ದೀನಿ, ಇವನೇ ನನ್ ಪ್ರಾಣ ಅಂತೆಲ್ಲ ಹೇಳ್ತಿದ್ಯಾ? ನಾನ್ ಪೂರ್ತಿ ಕೇಳಿಸ್ಕೊಂಡಿದ್ದೀನಿ ವರ್ಷ. ನೀವಿಬ್ರು ಸೇರ್ಕೊಂಡು ನನ್ ತಲೆ ಕೆಡಿಸ್ತಿದ್ದೀರಾ. ಯಾವಾಗಿಂದ ನಡೀತಾ ಇದೆ ಇದೆಲ್ಲ? ಹೇಳು. ಏನೇ ಹೇಳ್ತೀಯಾ? ನಿಜ ನಿಜ ಹೇಳ್ತೀನಿ. ಸಾರಿ ಸಿದ್ದು, ನಿಜ ಹೇಳ್ತಿದ್ದೀನಿ. ಕರಣ್, ನಾನು ಸಿದ್ದು ಪ್ರೀತಿಸ್ತಿಲ್ಲ, ಓಡ್ ಹೋಗ್ಬೇಕು ಅಂತಾನೂ ಅನ್ಕೊಂಡಿಲ್ಲ. ಸಿದ್ದು ಸಂಪದನ ಲವ್ ಮಾಡ್ತಿದ್ದಾನೆ. ಸಂಪದಾಗ ಮದ್ವೆ ಆದ್ರೂ ಮರ್ತ್ ಹೋಗೋದಕ್ಕಾಗ್ತಿಲ್ಲ. ಸಿದ್ದು ನನಗ್ ಫೋನ್ ಮಾಡಿ ತನ್ನ ಲವರ್ ಆಗಿ ಆಕ್ಟ್ ಮಾಡು ಅಂತ ಹೇಳ್ದ. ವರ್ಷ ಹೇಳ್ತಿರೋದೆಲ್ಲ ನಿಜನ ಸಿದ್ದು? ನಿಜನಮ್ಮ. ಸಂಪದನ್ನ 5 years ಇಂದ ಲವ್ ಮಾಡ್ತಾ ಇದ್ದೀನಿ. ಇವಾಗ್ಲೂ ಕೂಡ
ಹೇಳ್ಬೇಡ. ಮದ್ವೆ ಆಗಿರೋ ಹುಡುಗಿ ಮೇಲೆ ಆಪಾದನೆ ಹೊರಿಸ್ತಾ ಇದ್ಯಾ? ಇದು ಒಳ್ಳೇದಲ್ಲಪ್ಪ. ಸಂಪದ ನಿನಗೇನ್ ಅನ್ಯಾಯ ಮಾಡಿದ್ಲು? ಅವಳು ಕುತ್ಕೆಲಿರೋ ತಾಳಿಗಾದ್ರೂ ಬೆಲೆ ಕೊಡು. ನೀನ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಿಸಿದ್ದು. ನೀನ್ ನಿಜ ಹೇಳು ಸಂಪದ. ಸಿದ್ದುನ ನೀನು ಲವ್ ಮಾಡಿದ್ಯಾ ಅಲ್ವಾ? ಸಿದ್ದುನ ನೀನು ಲವ್ ಮಾಡಿದ್ಯಾ ಅಲ್ವಾ? ಕಲ್ಯಾಣಿ, ಏನ್ ಹೇಳ್ತಿದ್ಯಾ ನೀನು? ಒಂದ್ ನಿಮಿಷ ಅಮ್ಮ. ಸಿದ್ದು ಹೇಳಿದ್ದು ನಿಜ, ಆದ್ರೆ ಇನ್ನೊಂದು ನಿಜ ಸಂಪದ ಹೇಳ್ಬೇಕು. ನಿಜ ಹೇಳು ಸಂಪದ. ನಿನ್ ಹೊಟ್ಟೆಲಿರೋ ಮಗು ಮೇಲೆ ಪ್ರಮಾಣ ಮಾಡಿ ಹೇಳು. ಇವಾಗ ನೀನ್ ನಿಜ ಹೇಳಲಿಲ್ಲ ಅಂದ್ರು ಇನ್ನು ನಿಜನ ತಿಳ್ಕೊಳ್ಳೋದು ನನ್ಗೆ ತುಂಬಾ ಈಸಿ. ಆದ್ರೂ ನನಗ್ಯಾಕಂತ ಶ್ರಮ? ಆಫೀಸರಿಗೆ ಹೇಳ್ತೀನಿ. ವರ್ಷನ ಆಫೀಸರ್ ಮುಂದೆ ನಿಲ್ಲಿಸ್ತೀನಿ. ಆಫೀಸರ್ ನಿನ್ನ ಎಷ್ಟೆಲ್ಲ ಪ್ರೀತಿಸ್ತಿದಾರೋ, ಎಷ್ಟೆಲ್ಲ ನಂಬ್ತಿದಾರೋ ನನಗಿಂತ ನಿನಗ್ ಚೆನ್ನಾಗ್ ಗೊತ್ತು. ಹಾಗೇನೆ ಆಫೀಸರ್ ಕೋಪ ಕೂಡ. ಇಷ್ಟ ದಿನದಿಂದ ನೀನ್ ಆಫೀಸರ್ಗೆ ಮೋಸ ಮಾಡ್ತಿದ್ದೆ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ನ ಸಿದ್ದುನ ಸಾಯಿಸ್ಬಿಡ್ತಾರೆ. ಆಫೀಸರಿಗೆ ಹೇಳ, ಇಲ್ಲ ಅಂದ್ರೆ ನೀನೇ ನಿಜ ಹೇಳ್ತೀಯಾ? ನಾನು ಸಿದ್ದು ಪ್ರೀತಿಸ್ತಿದ್ವಿ, ಮದ್ವೆ ಕೂಡ ಮಾಡ್ಕೋಬೇಕು ಅಂತಿದ್ವಿ. ನಾನು ಸಿದ್ದು ಪ್ರೀತಿಸ್ತಿದ್ವಿ, ಮದ್ವೆ ಕೂಡ ಮಾಡ್ಕೋಬೇಕು ಅಂತಿದ್ವಿ. ಓಂ ನೀಲಕಂಠೇಶ್ವರ. ಅಮ್ಮ, ನಿಮ್ ಮನ್ಸಲ್ಲಿರೋದನ್ನ ಅನ್ಕೊಂಡು ಅಮ್ಮನವ್ರಿಗೆ ಮುಡುಕ್ ಕೊಟ್ಬಿಡಿಮ್ಮ. ಆರ್ತಿನ ಆರಿಸಿ ನಮ್ಮಮ್ಮನ ಕೋರಿಕೆ ನೆರವೇರಲ್ಲ ಅಂತ ನೀನು ಹೇಳಿದ್ಯಾ, ಅದೇ ನನಗೆ ಸಂತೋಷ. ಈ ಸಂತೋಷದ ಜೊತೆಗೆ ನನ್ನ ಸೊಸೆ ಗಂಡ್ಮಗುಗೆ ಜನ್ಮ ಕೊಡಬೇಕು, ಮಗು ಆರೋಗ್ಯವಾಗಿರ್ಬೇಕು. ನನ್ನ ಮಗ, ಸೊಸೆ, ಮೊಮ್ಮಗು, ನಾನು ಎಲ್ಲರೂ ಸಂತೋಷವಾಗಿರೋ ಹಾಗೆ ನೋಡ್ಕೋ ಸ್ವಾಮಿ. ಆ ಕಲ್ಯಾಣಿ ಅನುಪಮ ನಮ್ಮ ಮನೆ ಬಿಟ್ಟು ತೊಲಗೋ ಹಾಗೆ ಮಾಡು ಸ್ವಾಮಿ.
ಇದೇನು ಹೀಗಾಗೋಯ್ತು? ಏನ್ ಕೇಳ್ಕೊಂಡೆ ದಮಯಂತಿ? ಆ ಕೋರಿಕೆ ನೆರವೇರಲ್ಲ ಅಂತ ಸ್ವಾಮಿ ತೀರ್ಪು ಕೊಟ್ಟಿರ್ಬೇಕು ಅನ್ಸುತ್ತೆ. ಅಕ್ಕ ಅದನ್ನ ಮರ ಕಟ್ತಿದ್ದ ಹಾಗೇನೆ ಹೀಗಾಗೋಯ್ತಲ್ಲ. ಪಾಪ ಏನ್ ಕೇಳ್ಕೊಂಡ್ಲೋ ಏನೋ. ಏನ್ ಕೇಳ್ಕೊಂಡ್ರಿ ಅದ್ಗೆ? ನಿಮ್ ತಮ್ಮನ್ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ. ಹೌದು ಅದ್ಗೆ, ಅಷ್ಟಕ್ಕೂ ಏನ್ ಕೇಳ್ಕೊಂಡ್ರಿ? ಅಮ್ಮ, ನನ್ ಮನ್ಸು ಯಾಕೋ ಚೆನ್ನಾಗಿಲ್ಲ. ತಲೆ ಕೂಡ ತುಂಬಾ ನೋಯ್ತಾ ಇದೆ. ನಾನ್ ಮನೆಗೆ ಹೋಗ್ತೀನಿ. ಸರಿ, ಹುಷಾರು. ಬಾಲಾಜಿನ್ ಕರ್ಕೊಂಡು ಹೋಗು. ನಾನು ಆಟೋಲ್ ಹೋಗ್ತೀನಿ ಬಿಡಮ್ಮ. ನೀವೆಲ್ಲರೂ ಪೂಜೆ ಮುಗಿಸ್ಕೊಂಡ್ ಬನ್ನಿ. ಅದ್ಗೆ ಟೈಮ್ 5 ಗಂಟೆ ಆಯ್ತಲ್ಲ. 7 ಗಂಟೆಗೆ ಟ್ರೈನ್ ಬೇರೆ ಇದೆ. ಸಂಪದ ರೆಡಿ ಆದ್ಲೋ ಇಲ್ವೋ? ಏನಾಯ್ತು? ಸಂಪದ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಮೇ ಬಿ ರೆಡಿ ಆಗ್ತಿರ್ಬೇಕು ಅನ್ಸತ್ತೆ. ಕಾರಲ್ಲಿ ಹೋಗೋಣ ಅಂದ್ರೆ ಕಾರ್ ಆಗಲ್ಲ ಅಂತಾಳೆ. ಬೇಗ ಹೋಗ್ಬೇಕು, ಟ್ರೈನಿಗೆ ಲೇಟ್ ಆಗ್ಬಿಡುತ್ತೆ. ಅಂದ್ರೆ ಇಷ್ಟು ದಿವಸ ಇಷ್ಟು ದೊಡ್ಡ ವಿಷಯನ ನೀವಿಬ್ರು ಮುಚ್ಚಿಟ್ಟಿದ್ರಾ? ಅಮ್ಮ, ನಾನು ಹೇಳೋದ್ ಕೇಳಮ್ಮ. ಸಿದ್ದುನ ನಾನು ಪ್ರೀತಿಸಿದ್ದೀನಿ, ಆದ್ರೆ ಅದು ಹಳೆ ಕತೆ. ಯಾವಾಗ ಶೌರ್ಯ ನನ್ನ ಕತ್ತಿಗೆ ತಾಳಿ ಕಟ್ಟಿದ್ರು ಆ ಕ್ಷಣನೇ ನನ್ನ ಮನಸ್ಸಿಂದ ಸಿದ್ದುನ ತೆಗೆದು ಹಾಕ್ಬಿಟ್ಟೆ. ಶೌರ್ಯ ನನ್ನ ಮೇಲೆ ತೋರಿಸೋ ಪ್ರೀತಿ ಎಷ್ಟು ದೊಡ್ಡದು ಅಂದ್ರೆ ನನ್ನ ಅಮ್ಮ ಅಪ್ಪ ಕೂಡ ನೆನಪಿಗೆ ಬರಲ್ಲ ನನಗೆ. ಅಂಥದ್ದು ಮನಸ್ಸಿನಿಂದ ತೆಗ್ದಿರೋ ಸಿದ್ದು ಮೇಲೆ ಪ್ರೀತಿ ಹೇಗಿರುತ್ತಮ್ಮ? ಶೌರ್ಯ ಜೊತೆ ಹ್ಯಾಪಿಯಾಗಿ ಲೈಫ್ ಇರುತ್ತೆ ಅನ್ಕೊಂಡೆ. ಹಾಗೇನೆ ನೋಡ್ಕೋತಿದ್ದ ಕೂಡ. ಮದ್ವೆ ಆಗಿ ಕೆಲವು ದಿನಕ್ಕೆ ಸಿದ್ದು ನಿಲ್ ನೋಡಿ ನಂಗೆ ಶಾಕ್ ಆಯ್ತು. ಸಿದ್ದು ಕೂಡ ಈ ಮನೆಯವನೇ ಅಂತ ನನ್ಗೆ ಅವಾಗ ಗೊತ್ತಾಯ್ತು. ಮತ್ತೆ ಸಿದ್ದು ನನ್ನ ಹಿಂದೆ ಬೀಳೋದಕ್ಕೆ ಶುರು ಮಾಡ್ದ. ನಾನ್ ಗರ್ಭಿಣಿಯಾಗಿದ್ದೀನಿ ಅಂತ ಗೊತ್ತಿದ್ರು ನನ್ ಎಷ್ಟೇ ಹೇಳಿದ್ರು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ, ನಾನಿಲ್ಲ ಅಂದ್ರೆ ಸತ್ ಹೋಗ್ಬಿಡ್ತೀನಿ ಅಂತ. ಪ್ರತಿ ಕ್ಷಣ ನಾನ್ ಮರ್ತೋಗಿರೋ ಪ್ರೀತಿನ ನೆನಪು ಮಾಡ್ತಾ ನನ್ನನ್ನು ಕಾಡ್ತಾನೆ ಇದ್ದಾನೆ. ಈ ವಿಷಯ ಮನೇಲಿ ಯಾರಿಗಾದ್ರೂ ಗೊತ್ತಾಗುತ್ತೇನೋ ಅಂತ ಅನುಕ್ಷಣ ಸತ್ತು ಬದುಕ್ತಿದ್ದೀನಮ್ಮ. ಹಳೆದಿನ್ ಮರ್ತು ಹೋಗಿ ಮುಂದೆ ಆಗ್ಬೇಕಾಗಿರೋದನ್ನ ನೋಡು ಅಂದ್ರೆ ನನ್ ಮಾತು ಸ್ವಲ್ಪನೂ ಕೇಳ್ತಿಲ್ಲ. ಇದು ಅವ್ರ ಫ್ಯಾಮಿಲಿ ಮ್ಯಾಟರ್, ಅವರೇ ಸಾಲ್ವ್ ಮಾಡ್ಕೋತಾರೆ. ಬಾ ಹೋಗೋಣ. ಐ ಆಮ್ ಸಾರಿ ಸಿದ್ದು. ಸಾರಿ ಸಂಪದ. ನಾನ್ ನಿಜ ಹೇಳಿಲ್ಲ ಅಂದ್ರೆ ನನ್ನ ಫ್ಯೂಚರ್ಗೆ ಪ್ರಾಬ್ಲಮ್ ಆಗತ್ತೆ ಅಂತಾನೆ ಹೇಳಿದೆ. ಸಾರಿ ಆಂಟಿ. ಸಾರಿ ಕಲ್ಯಾಣಿ. ಫ್ರೆಂಡ್ ಬಗ್ಗೆನೇ ಯೋಚನೆ ಮಾಡಿದ್ನೆ ಹೊರತು
ನನ್ನ ಹಾಗೆ ಇನ್ನೊಂದು ಹುಡುಗಿ ಲೈಫ್ ಸ್ಪಾಯ್ಲ್ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ.